ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನೋಡ್ರಿ, ಈಗಾಗಲೇ ಗೊತ್ತಿರುವ ಹಾಗೆ ನಾವು ಮೊದಲನೇ ಪದ್ಯವಾಗಿರ್ತಕ್ಕಂಥ ದುರ್ಯೋಧನ ವಿಲಾಪ ಪದ್ಯವನ್ನು ನೋಡ್ತಾ ಇದ್ವಿ. ಈಗಾಗಲೇ ದುರ್ಯೋಧನ ತನ್ನವರೆಲ್ಲರನ್ನು ಕೂಡ ಕಳ್ಕೊಂಡ್ಬಿಟ್ಟು ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯ ಕಳೆಬರವನ್ನು ನೋಡ್ತಾ ಹೋಗ್ತಾನೆ. ಅವರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಹೋಗ್ತಾನೆ. ಶತ್ರುಮಗ ಅಂತ ಗೊತ್ತಿದ್ರು ಕೂಡ ಅಭಿಮನ್ಯುವಿನ ಕಳೆಬರಕ್ಕೂ ಕೂಡ ಗೌರವಗಳನ್ನು ಸಲ್ಲಿಸ್ತಾ ಹೋಗ್ತಾನೆ. ಅದಾದ ನಂತರ ಪುತ್ರಶೋಕಕ್ಕೆ ಒಳಗಿಬಿಟ್ಟು ಲಕ್ಷ್ಮಣ ಕುಮಾರನ ಕಳೆಬರವನ್ನು ನೋಡ್ಬಿಟ್ಟು ಅಲ್ಲಿ ಕೂಡ ಪುತ್ರಶೋಕಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವು ನಿನ್ನೆ ದಿವಸ ನೋಡಿದ್ವಿ. ಇವತ್ತು ಅಲ್ಲಿಂದ ಮುಂದೆ ನಾವು ನೋಡೋದಾದ್ರೆ ಮತ್ತೆ ಯಾವ ತರ ಮತ್ತೆ ಯಾರ್ಯಾರ ಕಳೆ ಬರಹಗಳು ನಮಗೆ ಸಿಗ್ತಾ ಹೋಗ್ತವೆ, ಮತ್ತೆ ಯಾವ ರೀತಿಯ ದುಃಖವನ್ನು ಅವನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅನ್ನೋದನ್ನು ನಾವು ನೋಡೋದಾದ್ರೆ, ನೋಡ್ರಿ ಇವತ್ತು ಮುಂದುವರಿಸ್ತಾ ಹೋಗೋಣ. ವಚನ: ಎಂದು ಪಶ್ಚಾತ್ತಾಪಂ ಗೆಯ್ಯೆ ಸಂಜಯಂ ಸಂತೈಸಿ ಮುಂದೊಯ್ಯೋ ಭೀಮಸೇನನ ಗದ ಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿ ಈರ್ದ ಯುವರಾಜನ್ ಈರ್ದೆ ಎಡೆಯಂ ಕುರುರಾಜನ್ ಎಯ್ದೆ ಒಂದಂಗಳ್. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಹೇಳ್ತಿರ್ತಾರೆ. ಮತ್ತೊಂದ್ಸರಿ ಕೇಳಿಸ್ಕೊಡ್ರಿ. ಎಂದು ಪಶ್ಚಾತ್ತಾಪಂ ಗೆಯ್ಯೆ ಸಂಜಯಂ ಸಂತೈಸಿ ಮುಂದೊಯ್ಯೋ ಭೀಮಸೇನನ ಗದ ಪರಿಗ ಪ್ರಹಾರಣದಿಂದ ರುಧಿರ ಪ್ರವಾಹ ವಶಗತನಾಗಿ ಈರ್ದ ಯುವರಾಜನ್ ಈರ್ದ ಎಡೆಯಂ ಕುರುರಾಜನ್ ಎಯ್ದ ಒಂದಂಗಳ್. ನೋಡ್ರಿ, ಅಲ್ಲಿ ಲಕ್ಷ್ಮಣ ಕುಮಾರನ ಮೃತದೇಹವನ್ನು ಮುಂದ್ಬಿಟ್ಟು ಪುತ್ರಶೋಕಕ್ಕೆ ಒಳಗಾಗ್ಬಿಟ್ಟು ಈ ಲೋಕದಲ್ಲಿ ಎಲ್ಲರೂ ಕೂಡ ತಂದೆಗೆ ತರ್ಪಣವನ್ನ ಅಂದ್ರೆ ಎಳ್ಳು ನೀರನ್ನ ಬಿಡ್ತಾ ಹೋಗ್ತಾರೆ. ಆದ್ರೆ ನಾನು ನಿನಗೆ ಎಳ್ಳು ನೀರನ್ನ ತರ್ಪಣವನ್ನ ಬಿಡ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಒದಗಿ ಬಂತಲ್ಲ. ಕ್ರಮವಿಪರ್ಯಾಸವನ್ನ ನೀನು ಯಾಕೆ ಮಾಡಿದೆ? ಕ್ರಮವನ್ನ ಯಾಕೆ ನೀನು ತಪ್ಪಿದೆ? ಲೋಕದಲ್ಲಿ ಇರ್ತಕ್ಕಂಥದ್ದು ತಂದೆಗೆ ಮಕ್ಕಳು ಎಳ್ಳು ನೀರನ್ನ ತರ್ಪಣವನ್ನ ಬಿಡ್ತಕ್ಕಂಥದ್ದು. ಆದ್ರೆ ನಾನು ತಂದೆ ಆಗಿದ್ರು ಕೂಡ ಮಗನಿಗೆ ತರ್ಪಣವನ್ನ ಬಿಡ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು ಎದುರಾಯ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳ್ಕೊಂಡ. ಅದಾದ ನಂತರ ಪುತ್ರಶೋಕಕ್ಕೆ ಅದೇ ರೀತಿಯಾಗಿ ಪುತ್ರಶೋಕಕ್ಕೆ ಅವನು ಒಳಗಾಗ್ಬಿಟ್ಟು ಪುತ್ರಶೋಕದಿಂದ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾನೆ. ಪುತ್ರಶೋಕಕ್ಕೆ ಒಳಗಾಗ್ಬಿಟ್ಟು ಅದೇ ರೀತಿ ಪುತ್ರಶೋಕದಿಂದ ಅವನೇನ್ ಮಾಡ್ತಾನೆ? ದುಃಖಕ್ಕೆ ಒಳಗಾಗಿದ್ದಾನೆ. ದುಃಖಕ್ಕೆ ಒಳಗಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವನ ಜೊತೆಯಲ್ಲಿರ್ತಕ್ಕಂಥ ಸಂಜಯ ಆ ದುರ್ಯೋಧನನ್ನ ಸಂತೈಸಿಬಿಟ್ಟು ದುರ್ಯೋಧನನ್ನ ಸಂಜಯನನ್ನು ಸಂತೈಸಿಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ಅವನಿಗೆ ಕಾಣುತ್ತೆ ಭೀಮಸೇನನ ಗದಾ ಪರಿಗ. ಭೀಮಸೇನನ ಗದೆಗೆ ಪರಿಗ ಅಂತ ಹೇಳಿದ್ರೆ ಇದೆ ನೋಡ್ರಿ. ಪರಿಗ ಅಂತ ಹೇಳಿದ್ರೆ ಆಯುಧ. ಭೀಮಸೇನನ ಗದೆ ಮತ್ತು ಇನ್ನೂ ಅನೇಕ ಆಯುಧಗಳ ಪ್ರಹಾರದಿಂದ, ಪ್ರಹಾರ ಅಂತ ಹೇಳಿದ್ರೆ ಹೊಡೆತ. ಇನ್ನೂ ಭೀಮಸೇನನ ಗದೆ ಮತ್ತು ಇನ್ನೂ ಅನೇಕ ಆಯುಧಗಳ ಪ್ರಹಾರದಿಂದ, ಹೊಡೆತದಿಂದ, ರುಧಿರ ಅಂತ ಹೇಳಿದ್ರೆ ರಕ್ತ, ಹೊಡೆತದಿಂದ ಆ ರಕ್ತದ ಕಡಲಿನಲ್ಲಿ ಬಿದ್ದಿರ್ತಕ್ಕಂಥ ಯುವರಾಜ ಅಂತ ಹೇಳಿದ್ರೆ ದುಶ್ಯಾಸನ. ಇಲ್ಲಿ ನೆನಪಿರಲಿ, ಯುವರಾಜ ಅಂತ ಹೇಳಿದ್ರೆ ದುಶ್ಯಾಸನ. ಕುರುರಾಜನ್ ಈಗ ಒಂದಂಗಳ್. ಕುರುರಾಜ ಅಂತಕ್ಕಂಥವನು ಯುವರಾಜ ಬಿದ್ದಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾ ಇದ್ದಾನೆ, ಆಗಮಿಸಿದ, ಯುವರಾಜನನ್ನ ನೋಡ್ದ ಅಂತಕ್ಕಂಥ ಅರ್ಥ ಅಂತಕ್ಕಂಥದ್ದು ಬರುತ್ತೆ. ಈಗಾಗಲೇ ಅತ್ಯಂತ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ದುರ್ಯೋಧನನನ್ನ ಸಂಜಯ ಸಮಾಧಾನ ಪಡಿಸಿಬಿಟ್ಟು ಸಂತೈಸಿಬಿಟ್ಟು ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಅದೇ ಭಾಗದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅದೇ ಸ್ಥಳದಲ್ಲಿ ಮುಂದೆ ಭೀಮಸೇನನ ಗದಾಪ್ರಹಾರಕ್ಕೆ ಅಥವಾ ಗದೆ ಮತ್ತು ಇನ್ನು ಅನೇಕ ಆಯುಧಗಳ ಪ್ರಹಾರದಿಂದ, ಹೊಡೆತದಿಂದ ಆ ರಕ್ತದ ಕಡಲಿನಲ್ಲಿ ಯುವರಾಜನಾಗಿರ್ತಕ್ಕಂಥ ದುಶ್ಯಾಸನ ಬಿದ್ದಿರ್ತಕ್ಕಂಥದ್ದನ್ನ ಕುರುರಾಜ ನೋಡಿದ. ಕುರುರಾಜ ಅಂತ ಹೇಳಿದ್ರೆ ದುರ್ಯೋಧನ, ಯುವರಾಜ ಅಂತ ಹೇಳಿದ್ರೆ ದುಶ್ಯಾಸನನ್ನು ಆ ರಕ್ತದ ಕಡಲಿನಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ಕುರುರಾಜ ನೋಡಿದ, ಯುವರಾಜನನ್ನು ಗಮನಿಸಿದ.
ಇಲ್ಲಿ ನಾವು ತಿಳ್ಕೊಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ದುಶ್ಯಾಸನ ಮತ್ತು ಭೀಮನ ಯುದ್ಧ ಅಂತಕ್ಕಂಥದ್ದು ಘನಘೋರವಾಗಿ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೀತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಹೋಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಯುದ್ಧ ಮಾಡಿರ್ತಕ್ಕಂಥ ಸ್ಥಳ ಅಂತಕ್ಕಂಥದ್ದು ಅನೇಕ ರೀತಿಯ ಹಳ್ಳಗಳು, ದೊಡ್ಡ ದೊಡ್ಡ ಹಳ್ಳದ ಗಾತ್ರದ ಕಾಲುವೆಗಳಿಂದಾಗಿರುವಂತೆ, ಅಂದ್ರೆ ಭೂಮಿ ಒಂದು 4-5 ಅಡಿ ಒಳಗೋಗಿರುವಂತೆ. ಆ ರೀತಿಯಾಗಿ ಭೀಮ ಮತ್ತು ದುಶ್ಯಾಸನರು ಘನಘೋರವಾಗಿ ಆ ಯುದ್ಧ ಭೂಮಿಯಲ್ಲಿ ಒಡನಾಡಿದ್ರು. ಯಾರಾದ್ರೂ ನೋಡಿದ್ರೆ ಸಾಕು ಇಲ್ಲಿ ಭೀಮ ಮತ್ತೆ ದುಶ್ಯಾಸನರು ಒಡೆದಾಡಿರ್ತಕ್ಕಂಥ ಜಾಗ ಅಂತ ಹೇಳಿ ಗುರುತಿಸ್ತಾ ಇದ್ರಂತೆ. ಅಷ್ಟು ಘನಘೋರವಾಗಿ ಇಬ್ಬರು ಕೂಡ ಯುದ್ಧ ಮಾಡಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ಭೀಮ ಶಪಥ ಮಾಡಿರ್ತಾನೆ. ಯಾಕೆ ಶಪಥ ಮಾಡಿರ್ತಾನೆ ಅಂತ ಹೇಳಿದ್ರೆ ಪಾಂಚಾಲಿ ಅಂದ್ರೆ ದ್ರೌಪದಿಯ ಮುಡಿಯನ್ನು ಇಟ್ಕೊಂಡ್ಬಿಟ್ಟು ದುಶ್ಯಾಸನ ಎಳ್ಕೊಂಡು ಬಂದಿರ್ತಾನೆ, ಆಸ್ಥಾನಕ್ಕೆ ಎಳ್ಕೊಂಡು ಬಂದಿರ್ತಾನೆ. ಅದೇ ರೀತಿಯಾಗಿ ದುರ್ಯೋಧನ ಕೂಡ ತೊಡೆ ತಟ್ಟಿ ನನ್ನ ತೊಡೆ ಮೇಲೆ ಕುಳಿತುಕೋ ಬಾ ಅಂತ ಹೇಳ್ಬಿಟ್ಟು ಆ ಪಾಂಚಾಲಿಗೆ ದ್ರೌಪದಿಗೆ ಆಹ್ವಾನವನ್ನು ಕೂಡ ಕೊಡ್ತಾನೆ. ಎಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಭೀಮ ಏನ್ ಮಾಡ್ತಾನೆ, ಅವತ್ತೇ ಶಪಥವನ್ನ ಮಾಡ್ತಾನೆ. ಪಾಂಚಾಲಿ ಒಂದು ಶಪಥವನ್ನ ಕೊಡ್ತಾ ಹೋಗ್ತಾನೆ. ಅದಕ್ಕೆ ಕೆಲವು ವಿದ್ವಾಂಸರು ಹೇಳ್ತಾರೆ, ಪಾಂಚಾಲಿ ಮುಡಿ ಕಟ್ಟಿ ಮುಡಿ ಬಿಚ್ಚಿ ಮುಡಿ ಯಾವಾಗ ಕಟ್ಕೊಳ್ತಾಳೋ ಅವಾಗ ಮಹಾಭಾರತ ಅಂತಕ್ಕಂಥದ್ದು ನಡೀತು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವಳು ಕೂಡ ಶಬ್ದ ಮಾಡ್ತಾಳೆ. ಏನಂತ ಶಬ್ದ ಮಾಡ್ತಾಳೆ, ದುಶ್ಯಾಸನವನ್ನು ಕರ್ಣ ಬಗೆದು ಆ ರಕ್ತದಿಂದ ಮತ್ತೆ ನಾನು ಮುಡಿಯನ್ನ ಕಟ್ತೀನಿ, ಅಲ್ಲಿವರೆಗೆ ಮುಡಿಯನ್ನೇ ಕಟ್ಟೋದಿಲ್ಲ, ಹೀಗೆ ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ದುಶ್ಯಾಸನ ವಧೆ ಆಗುವವರೆಗೂ ಅವಳು ಮುಡಿಯನ್ನೇ ಕಟ್ಟಿರೋದಿಲ್ಲ. ಅದೇ ರೀತಿಯಾಗಿ ಅವನೇನ್ ಮಾಡ್ತಾನೆ, ದುಶ್ಯಾಸನವನ್ನ ಕೊಂದುಬಿಟ್ಟು ಗದ ಪ್ರಹಾರದಿಂದ ಅನೇಕ ಆಯುಧಗಳಿಂದ ಅವನ ಸದೆಯನ್ನು ಬಿಟ್ಟು ಅವನ ಕರಳನ್ನು ಬಗೆದ್ಬಿಟ್ಟು ಆ ರಕ್ತವನ್ನ ದ್ರೌಪದಿಯ ಮುಡಿಗೆ ಕೂದಲಿಗೆ ಹಸ್ತಾ ಹೋಗ್ತಾನೆ. ಅಷ್ಟು ಭಯಂಕರವಾಗಿ ದುಶ್ಯಾಸನ ಮತ್ತೆ ಭೀಮನ ನಡುವೆ ಈ ಗದ ಪ್ರಹಾರ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಮುಂದೆ ಅದೇ ರೀತಿಯಾಗಿ ಅದ ದುರ್ಯೋಧನ ತೊಡೆಯನ್ನು ಕೂಡ ಮುರಿತಾ ಹೋಗ್ತಾನೆ. ಈ ರೀತಿಯ ಶಬ್ದವನ್ನು ಕೂಡ ಭೀಮ ಮಾಡಿರ್ತಾನೆ. ಅದನ್ನು ನಾವಿಲ್ಲಿ ಗಮನಿಸಬಹುದು. ಇದನ್ನ ಕುರುರಾಜನಾಗಿರ್ತಕ್ಕಂಥ ಯುವರಾಜ ಸತ್ತಿರ್ತಕ್ಕಂಥ ಅವನ ಶವವನ್ನು, ಅವನ ಕಳೆಬರವನ್ನು ಕುರುರಾಜನಾಗಿರ್ತಕ್ಕಂಥ ದುರ್ಯೋಧನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಮುಂದೆ ಏನಂತ ನೋಡ್ರಿ, ನಿನ್ನಂ ಕೊಂದಂ ಗಡವಳ ನಿನ್ನು ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಡ್ದ ಆನ್ ಇನ್ನು ಒಳೆಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆ ಗಂ. ನೋಡ್ರಿ ಹೇಳ್ತಾ ಇದ್ದಾರೆ, ನಿನ್ನಂ ಕೊಂದಂ ಗಡವಳ ನಿನ್ನು ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಡ್ದ ಆನ್ ಇನ್ನು ಒಳೆಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆ ಗಂ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಿನ್ನನ್ನು ಕೊಂದಿರ್ತಕ್ಕಂಥ ಗಡವಳ ಇನ್ನೂ ಬದುಕಿದ್ದಾರಲ್ಲ. ಗಡವಳ ಅಂತ ಹೇಳಿದ್ರೆ ನಿನ್ನನ್ನು ಕೊಂದಿರ್ತಕ್ಕಂಥವ್ನು ಯಾರು? ಭೀಮ. ನಿನ್ನನ್ನು ಕೊಂದಿರ್ತಕ್ಕಂಥವನು ಶತ್ರು ಆಗಿರ್ತಕ್ಕಂಥವನು ಭೀಮ ಇನ್ನೂ ಬದುಕಿದ್ದಾನೆ. ನಿನ್ನ ಕೊಂದಿರ್ತಕ್ಕಂಥವನು ಕೊಂದವನನ್ನು ಇಕ್ಕಿ ಕೊಲ್ಲದೆ ಅವನನ್ನು ನಾನು ಇಕ್ಕಿ ಅಂತ ಹೇಳಿದ್ರೆ ಹೊಡೆದು ನಿನ್ನನ್ನು ಕೊಂದಿರ್ತಕ್ಕಂಥ ಭೀಮನನ್ನ ಇಕ್ಕಿ ಅಂದ್ರೆ ಹೊಡೆದು ಅವನನ್ನು ನಾನು ಕೊಲ್ಲದೆ ನಾನೇನ್ ಮಾಡಿದ್ದೀನಿ, ಮಾಡಿ ಬಿಟ್ಟಿದ್ದೀನಿ. ಸುಮ್ಮನೆ ಇದ್ದೀನಿ, ಮಾಡು ಅಂತ ಹೇಳಿದ್ರೆ ಬಿಟ್ಟಿದ್ದೀನಿ, ಸುಮ್ಮನೆ ಇದ್ದೀನಿ. ಇಕ್ಕಿ ಅವನನ್ನು ಹೊಡೆದು ಕೊಲ್ಲದೆ ನಾನಿನ್ನು ಸುಮ್ಮನೆ ಇದ್ದೀನಿ. ನೋಡ್ರಿ, ಆ ಇನ್ನು ಒಳ್ಳೆ ಗಡಸಾಲದೆ ಏನ್ ಮಾಡ್ತೀನಿ, ನಾನು ಕೂಡ ಅವನನ್ನು ಕೊಲ್ಲದೆ ನಾನು ಕೂಡ ಇನ್ನು ಬದುಕಿದ್ದೀನಿ. ಅವನನ್ನ ಇಷ್ಟಕ್ಕಾಗ ನಾನು ಇಕ್ಕಿ ಕೊಂದ್ಬಿಟ್ಟು ನಿನ್ನ ಕಳೆಪಾತ್ರ ಎದುರು ಬಂದು ನಿಂತ್ಕೊಳ್ಬೇಕಾಗಿತ್ತು. ಅವನನ್ನು ಕೊಂದ್ಬಿಟ್ಟು ಅವನನ್ನು ಹೊಡೆದ್ಬಿಟ್ಟು ಅವನನ್ನು ಕೂಡ ಕೊಂದ್ಬಿಟ್ಟು ಆ ನಂತರ ಬಂದ್ಬಿಟ್ಟು ನಾನು ಕಳೆಪಾತ್ರ ಎದುರುಗಡೆ ನಿಂತ್ಕೋಬೇಕಾಗಿತ್ತು. ಆದರೆ ನಾನು ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ. ಆ ಕೆಲಸವನ್ನು ನಾನು ಇನ್ನೂ ಕೂಡ ಮಾಡಿಲ್ಲ. ನಿನ್ನಯ ಭೂಮಿ ಅಂತ ಪ್ರೀತಿ, ನಿನ್ನಯ ಪ್ರೀತಿಗೆ ಸೌಜನ್ಯಕ್ಕೆ
ವಿಶ್ವಾಸಕ್ಕೆ ನಾನೆಲ್ಲಿ ಬೆಲೆ ಕೊಟ್ಟಂಗಾಯಿತು, ನಾನೆಲ್ಲಿ ಬೆಲೆಯನ್ನ ಕೊಟ್ಟಂಗಾಯಿತು. ನೀನು ನಮ್ಮ ಇರ್ತಕ್ಕಂಥ ಪ್ರೀತಿಗೆ, ಸೌಜನ್ಯಕ್ಕೆ, ವಿನಯಕ್ಕೆ ನಾನು ಇಷ್ಟೊತ್ತಿಗಾಗಲೇ ಏನ್ ಮಾಡ್ಬೇಕಾಗಿತ್ತು? ಭೀಮನನ್ನ ಇಕ್ಕಿ ಹೊಡಿದು ಕೊಂದ್ಬಿಟ್ಟು ನನ್ನ ಮುಂದೆ ನಿಂತ್ಕೊಳ್ಬೇಕಾಗಿತ್ತು. ಆದ್ರೆ ಯಾವ್ದನ್ನು ಕೂಡ ನಾನಿನ್ನು ಮಾಡಿಲ್ಲ. ಹಾಗಾದ್ರೆ ನಾನು ನಿನ್ನಯ ಪ್ರೀತಿಗೆ, ನಿನ್ನಯ ಸೌಜನ್ಯಕ್ಕೆ, ನಿನ್ನಯ ವಿನಯಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಬೆಲೆ ಏನು, ನಾನು ಕೊಟ್ಟಿರ್ತಕ್ಕಂಥ ಗೌರವವೇನು? ನನ್ನ ಕೈಲಿ ಆ ಶತ್ರುವನ್ನು ಇನ್ನೂ ಕೂಡ ನನ್ನ ಕೈ ಕೊಡೋದಕ್ಕಾಗಿಲ್ಲ ಅಂತಕ್ಕಂಥ ಭಾವನೆಯನ್ನ ಅವನ ಹಳೆ ಬರಹದ ಎದುರುಗಡೆ ಬಂದ್ಬಿಟ್ಟು ಇನ್ನು ದುರ್ಯೋಧನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಷ್ಟೊಂದು ಪ್ರಿಯ ತಮ್ಮ ಅಂತ ಹೇಳಿದ್ರೆ ದುಶ್ಯಾಸನ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ದುರ್ಯೋಧನ ಮಾತನ್ನ ತೆಗೆದಾಗ್ತಿರ್ಲಿಲ್ಲ. ದುರ್ಯೋಧನ ಹೇಳಿರ್ತಕ್ಕಂಥ ಎಲ್ಲಾ ಮಾತನ್ನು ಕೂಡ ಕೇಳ್ತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ತಮ್ಮ ದುಶ್ಯಾಸನ ಆಗಿದ್ದ. ಹಾಗಾಗಿ ನಿನ್ನನ್ನು ಕೊಂದಿರ್ತಕ್ಕಂಥ ವೈರಿಯನ್ನ, ಶತ್ರುವನ್ನ ಕೊಲ್ಲದೆ ಅವನಿನ್ನು ಬದುಕಿದ್ದಾನಲ್ಲ, ಅವನಿನ್ನು ಬದುಕಿದ್ದಾನೆ. ನಾನು ಅವನನ್ನ ಇಕ್ಕಿಕೊಳ್ಳದೆ, ಹೊಡೆದುಕೊಳ್ಳದೆ ನಾನು ಕೂಡ ಇನ್ನು ಬದುಕಿದ್ದೀನಿ. ಅವನನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಅವನನ್ನ ಏನು ಮಾಡ್ತಿಲ್ಲ, ಅವನನ್ನ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಕೂಡ ಇನ್ನು ಬದುಕಿದ್ದೀನಿ. ನಾನು ನಿನ್ನಯ ಪ್ರೀತಿಗೆ, ನಿನ್ನಯ ಸೌಜನ್ಯಕ್ಕೆ, ನಿನ್ನಯ ವಿನಯಕ್ಕೆ ನಾನು ಕೊಡ್ತಕ್ಕಂಥ ಬೆಲೆ ಇದೇನಾ, ನಾನು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ತೋರಿಸ್ತಕ್ಕಂಥದ್ದು ಇದೇನಾ? ಇದು ಆಗ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು ಅವನು ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಆಗ್ಬಾರ್ದಿತ್ತು. ಈ ರೀತಿಯಾಗಿ ಆಗ್ಬಾರ್ದಿತ್ತು. ಇಷ್ಟೊಂದಾಗಿ ನಾವು ಭೀಮನನ್ನ ಕೊಲ್ಲಬೇಕಾಗಿತ್ತು ಅಂತಕ್ಕಂಥ ಒಂದು ಮಾತನ್ನ ದುಶ್ಯಾಸನನ್ನ ಕಳೆ ಬರಹದ ಎದುರುಗಡೆ ತನ್ನ ದುಃಖವನ್ನ ತೋರ್ಕೊಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಮತ್ತೆ ಹೇಳ್ತಾನೆ, ಜನನಿ ಸ್ತನ್ಯಮನ್ ಉಂಡೆನ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತವನ್ ಉಂಡೆನ ಬಳಿಕೆ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯ ಉಲ್ಲಂಘನಂ ಆದುದಿಲ್ಲ. ಮರಣಕ್ಕೆ ನಿಂದೆ ನೀಂ ಮುಂಚಿದೈ ಮೊನೆಯೊಳ್ ಸುಳ್ ತಡಮಾಯ್ತು ಇದೊಂದೊಡೆಯೊಳ್ ಆ ಹೊಸ ದುಶ್ಯಾಸನ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಜನನಿ ಸ್ತನ್ಯನಂ ಅಂದ್ರೆ ನಾನು ಮೊದಲು ತಾಯಿಯನ್ನ ಕುಡಿದ ನಂತರ, ತಾಯಿಯನ್ನ ಸೇವಿಸಿದ ನಂತರ ನೀನ್ ಸೇವಿಸ್ತಾ ಹೋದೆ ಅಂದ್ರೆ ನನ್ನ ತಮ್ಮಲ್ಲಿ ನಾನು ಮೊದಲು ಹುಟ್ಟಿದೆ. ಆ ಕಾರಣದಿಂದ ಜನನಿಯ ತಾಯಿಯನ್ನ ನಾನು ಮೊದಲು ಸೇವನೆ ಮಾಡ್ತಾ ಹೋದೆ. ಅದಾದ ನಂತರ ನೀನು ತಾಯಿಯನ್ನ ಸೇವನೆ ಮಾಡಿದೆ. ಇಬ್ರು ಕೂಡ ಇದೇ ರೀತಿ ಜನಿಸಿದ್ರು ಕೂಡ ಮುಂದೆ ಸೋಮಾಮೃತಂ ಸೋಮರಸವನ್ನ ದಿವ್ಯ ಭೋಜನಗಳನ್ನ ನಾನು ಸೇವಿಸಿದ ಬಳಿಕ ನೀನು ಸೇವಿಸ್ತಾ ಇದ್ದೆ. ನಾನು ಸೇವಿಸಿದ ಬಳಿಕ ಸೋಮಾಮೃತವನ್ನ ಅಥವಾ ದಿವ್ಯ ಭೋಜನಗಳನ್ನ ನಾನು ಸೇವಿಸಿದ ಬಳಿಕ ನೀನು ಸೇವಿಸ್ತಾ ಇದ್ದೆ. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ವಿನಯವನ್ನ ಉಲ್ಲಂಘನೆ ಮಾಡಿಲ್ಲ. ನನ್ನ ಮಾತನ್ನ ಮೀರಿ ನಡೆದವನಲ್ಲ ನೀನು. ಯಾವಾಗಲೂ ಕೂಡ ನಾನು ಗೌರವಗಳನ್ನ ಕೊಡ್ತಾ ಬಂದಿದೀಯಾ. ಬಾಲ್ಯದಿಂದ ಇಲ್ಲಿಯವರೆಗೂ ಕೂಡ ಗೌರವ ಅಂತಕ್ಕಂಥದ್ದು ಎಲ್ಲಿಯೂ ಕೂಡ ಮೀರಿ ನಡೆದಿಲ್ಲ. ಉಲ್ಲಂಘನೆಯನ್ನು ನೀನು ಮಾಡಿಲ್ಲ. ತಪ್ಪು ಉಲ್ಲಂಘನೆ ಮಾಡಬಹುದು ಅಂದ್ರೆ ಆ ತಪ್ಪಿನತಕ್ಕಂಥ ಕೆಲಸವನ್ನು ಮಾಡಿಲ್ಲ. ನಾನು ಹೇಳ್ತಕ್ಕಂಥ ಕೆಲಸವನ್ನು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಿದೀಯಾ. ಅದ್ರ ಜೊತೆಗೆ ಎಲ್ಲವನ್ನೂ ಕೂಡ ನಾನು ಸೇವಿಸಿದ ನಂತರ ನೀನು ಸೇವಿಸ್ತಾ ಇದ್ದೆ. ಬಾಲ್ಯದಿಂದ ಇಲ್ಲಿಯವರೆಗೂ ಕೂಡ ನನಗೆ ವಿನಯದಲ್ಲಿ ಆಗಿರ್ಬೋದು, ಪ್ರೀತಿಯಲ್ಲಿ ಆಗಿರ್ಬೋದು, ಸೌಜನ್ಯದಲ್ಲಿ ಆಗಿರ್ಬೋದು ಎಲ್ಲವನ್ನೂ ಕೂಡ ನೀನು ಚಾಚು ತಪ್ಪದೆ ನಡ್ಕೊಳ್ತಾ ಬಂದಿದೀಯಾ. ಅದ್ಯಾವುದೂ ಕೂಡ ತಪ್ಪಿ ನಡೆದವನಲ್ಲ ನೀನು. ಮೀರಿಲ್ಲ, ತಪ್ಪಿಲ್ಲ. ಉಲ್ಲಂಘನೆ ಹೇಳಿದ್ರೆ ಮೀರಿಲ್ಲ, ತಪ್ಪಿಲ್ಲ. ಆ ರೀತಿಯಾಗಿ ನಡ್ಕೊಂಡು ಬಂದಿರ್ತಕ್ಕಂಥವನು ನೀನು ಮರಣದಲ್ಲಿ ಮಾತ್ರ, ಮರಣಕ್ಕೆ ನಿಂದೆ ನೀವು ಮುಂಚಿದೈ, ಮರಣದಲ್ಲಿ ಮಾತ್ರ ಇದನ್ನ ಯಾಕೆ ನೀನು ಪಾಲಿಸ್ತಿಲ್ಲ? ಮರಣದಲ್ಲಿ ಮಾತ್ರ ಯಾಕೆ ನೀನು ತಪ್ಪಿದೆ? ಮರಣದಲ್ಲಿ ನಾನು ಮುಂಚೆ ಸಾಯ್ಬೇಕಾಗಿತ್ತು, ನಾನು ಮುಂಚೆ ಮರಣ ಹೋಗ್ಬೇಕಾಗಿತ್ತು. ಅದಾದ ನಂತರ ನೀನು ನನ್ನಿಂದ ಬರಬೇಕಾಗಿತ್ತು. ಆದ್ರೆ ಮರಣದಲ್ಲಿ ಎಲ್ಲದನ್ನೂ ಕೂಡ ನನ್ನನ್ನು ಮುಂದ್ಬಿಟ್ಟು ಮರಣದಲ್ಲಿ ಮಾತ್ರ ನೀನ್ಯಾಕೆ ಮುಂದೆ ಹೋದೆ? ಮರಣದಲ್ಲಿ ಮಾತ್ರ ನೀನ್ಯಾಕೆ ವೀರಮರಣವನ್ನು ಹೊಂದಿದೆ, ವೀರಮರಣವನ್ನ ಅಪ್ಪಿದೆ, ಮರಣದಲ್ಲಿ ಮಾತ್ರ ನೀನ್ಯಾಕೆ ಮುಂದೆ ಹೋದೆ ಅಂತ ಹೇಳ್ಬಿಟ್ಟು ಅವನು ತನ್ನ ತಮ್ಮನ ಕಳೆಬಾರದ ಮುಂದೆ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮರಣದಲ್ಲಿ ಯಾಕೆ ಈ ತರ ಮುಂದೆ ಹೋದೆ? ಮೊನೆಯೋಳ್ ನೋಡ್ರಿ, ಮೊನೆಯೋಳ್ ಅಂತ ಹೇಳಿದ್ರೆ ಯುದ್ಧದಲ್ಲಿ ಸುಳ್ ಸರದಿ
ಸಮಯ. ಎಡೆ ಅಂತ ಹೇಳಿದ್ರೆ ಸಮಯ. ಹೇಳ್ತಾ ಇದ್ದಾರೆ ಅವನು ಯುದ್ಧದಲ್ಲಿ ಮಾತ್ರ ಮನೆಯೋಳು ಯುದ್ಧದಲ್ಲಿ ಮಾತ್ರ ಸರದಿಯನ್ನು ಯಾಕೆ ತಪ್ಪಿದೆ. ಸುಳ್ಳು ಅಂತ ಹೇಳಿದ್ರೆ ಸರದಿ. ಮನೆಯೋಳು ಸುಳ್ಳು ತಡವಾಯಿತು. ಇದೊಂದೆಡೆಯ ಆವಸ್ಸ ದುಶ್ಯಾಸನ. ಎಲ್ಲವನ್ನೂ ಕೂಡ ನಾನು ಆದ್ಮೇಲೆ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಬಂದೆ. ತಾಯಿಯಾರಿಂದ ಹಿಡ್ಬಿಟ್ಟು ಸೋಮರಸವಾಗಿರ್ಬೋದು, ದಿವ್ಯ ಭೋಜನಗಳನ್ನಾಗಿರ್ಬೋದು, ವಿನಯದಲ್ಲಿ ಆಗಿರ್ಬೋದು, ಯಾವಾಗಲೂ ಕೂಡ ನಾನು ಆದ್ಮೇಲೆ ನೀನು ಅವುಗಳನ್ನ ಸೇವಿಸ್ತಾ ಬಂದೆ. ಯಾವಾಗಲೂ ಕೂಡ ವಿನಯದಿಂದಲೇ ಇದ್ದೆ. ಮರಣದಲ್ಲಿ ಮಾತ್ರ ನೀನೇಕೆ ಮುಂದೋದೆ. ಇದೊಂದರಲ್ಲಿ ಯುದ್ಧದಲ್ಲಿ ಮಾತ್ರ ಮನೆಯೋಳು ಯುದ್ಧದಲ್ಲಿ ಮಾತ್ರ ಈ ಸರದಿಯನ್ನು ಯಾಕೆ ನೀನು ತಪ್ಪಿದೆ, ಯಾಕೆ ನೀನು ತಪ್ಪಿ ನಡೆದೆ. ಸರದಿಯಲ್ಲಿ ಮಾತ್ರ ನನಗಿಂತ ಮುಂಚೆ ನೀನು ವೀರಮರಣವನ್ನ ಯಾಕೆ ಹೊಂದಿದೆ. ನನ್ನನ್ನ ಹಿಂದೆ ಬಿಟ್ಬಿಟ್ಟು ನೀನ್ಯಾಕೆ ಮುಂದೆ ಹೋದೆ ಅಂತ ಹೇಳ್ಬಿಟ್ಟು ಅವನ ಕಳೆ ಬರದ ಎದುರು ಏನ್ ಮಾಡ್ತಾನೆ, ದುಃಖವನ್ನ ಅಪಾರ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕಪ್ಪ ಅಂತ ಹೇಳಿದ್ರೆ ದುಶ್ಯಾಸನ ಅಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ದುರ್ಯೋಧನಿಗೆ. ಯಾವಾಗಲೂ ಕೂಡ ಅಷ್ಟೇ ಸೋದರ ಭಾವದಿಂದ ಅನ್ಯೋನ್ಯತೆಯಿಂದ ಅಣ್ಣನಿಗೆ ಎಂದೂ ಕೂಡ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥವನ್ನಲ್ಲ ದುಶ್ಯಾಸನ. ಅಣ್ಣ ಹೇಳಿರ್ತಕ್ಕಂಥ ಎಲ್ಲಾ ಮಾತುಗಳನ್ನು ಕೂಡ ಚಾಚು ತಪ್ಪದೆ ಶಿರಸ್ಸನ್ನು ಭಾಗಿಸಿಬಿಟ್ಟು ಅವುಗಳನ್ನ ಕೇಳ್ಕೊಂಡು ಬಂದಿರ್ತಕ್ಕಂಥವನು ದುಶ್ಯಾಸನ. ಆ ಕಾರಣದಿಂದ ಆ ದುಶ್ಯಾಸನವನ್ನು ಕಳೆ ಬರದ ಎದುರುಗಡೆ ಈ ರೀತಿಯಾಗಿ ದುಃಖವನ್ನ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಪ್ರತಿಯೊಂದರಲ್ಲೂ ಕೂಡ ನಾನೇ ಮುಂದೆ ಇದ್ದೆ, ಸಾವಿನಲ್ಲೂ ಕೂಡ ನಾನೇ ಮುಂದೆ ಇರಬೇಕಾಗಿತ್ತು. ಆದ್ರೆ ಈ ಸಾವಿನಲ್ಲಿ ಮಾತ್ರ, ಈ ಸರದಿಯಲ್ಲಿ ಮಾತ್ರ ಸರದಿಯನ್ನು ನೀವು ವ್ಯತ್ಯಾಸ ಮಾಡಿಬಿಟ್ಟೆ. ನನ್ನನ್ನ ಹಿಂದೆ ಬಿಟ್ಬಿಟ್ಟು ನೀನು ಮಾತ್ರ ಮುಂದೆ ಯುದ್ಧದಲ್ಲಿ ವೀರಮರಣವನ್ನ ಹೊಂದಿದೆಯಾ ಸಹೋದರ ಅಂತ ಹೇಳ್ಬಿಟ್ಟು ಅವನ ದುಃಖವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ದುಃಖವನ್ನ ಇಟ್ಕೊಂಡ್ಬಿಟ್ಟು ಅಲ್ಲಿ ದುರ್ಯೋಧನ ದುಶ್ಯಾಸನ ಬಗ್ಗೆ, ದುಶ್ಯಾಸನ ಕಳೆ ಬರೋದ್ರ ಕಡೆ ಮಾತಾಡ್ತಾ ಇದ್ದಾನೆ. ಅದೆಲ್ಲ ಮಾತಾಡಾದ್ಮೇಲೆ ಮುಂದೆ ನೋಡಿ ಏನಾಗುತ್ತೆ, ವಚನವನ್ನು ಗಮನಿಸೋದಾದ್ರೆ, ಎಂದು ವಿಪ್ರಳಂ ಗೈದು ತನ್ನ ತಮ್ಮನ ಕಳೆ ಬರಹಂ ನೋಡಲಾರದೆ ಅಲ್ಲಿ ತಳದ್ದು ದಿನಕರ ತನುಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ದರಪೂರಿತ ಲೋಚನಂ ಆಗಿ. ಎಂದು ವಿಪ್ರಳಂ ಗೈದು ತನ್ನ ತಮ್ಮನ ಕಳೆ ಬರಹಂ ನೋಡಲಾರದೆ ಅಲ್ಲಿ ತಳದ್ದು ದಿನಕರ ತನುಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ದರಪೂರಿತ ಲೋಚನಂ ಆಗಿ. ನೋಡ್ರಿ, ಈ ರೀತಿಯಾಗಿ ತುಂಬಾ ದುಃಖಕ್ಕೆ ಒಳಗಾಗ್ಬಿಟ್ಟು ಏನ್ ಮಾಡ್ತಿದ್ದವನು, ದುಃಖಕ್ಕೆ ಒಳಗಾಗ್ಬಿಟ್ಟು ಅಲ್ಲಿ ಅವನ ಶವವನ್ನು ನೋಡಲಾರದೆ, ದುಶ್ಯಾಸನ ಕಳೆ ಬರಹವನ್ನು ನೋಡಲಾಗಿದೆ, ತಮ್ಮನ ಕಳೆ ಬರಹವನ್ನು ನೋಡಲಾರದೆ ಅಲ್ಲಿಂದ ತಳದ್ದು ಅಂತ ಹೇಳಿದ್ರೆ ನೋಡಿ ಕೊಟ್ಟಿದ್ದಾನೆ. ತಳದ್ದು ಹೊರಟು ಅಲ್ಲಿ ನಿಲ್ಲೋದಕ್ಕಾಗದೆ ಅಲ್ಲಿಂದ ಹೊರಟು ಹೋಗ್ತಿದ್ದಾನೆ. ಕಳೆ ಬರಹ ಅಂತ ಹೇಳಿದ್ರೆ ಮುಂದೆ ಕಳೆ ಬರಹ ಅಂತ ಹೇಳಿದ್ರೆ ಶವ ಅಂತೇಳಿ ಕಳೆ ಬರಹವನ್ನ, ತಮ್ಮನ ಕಳೆ ಬರಹವನ್ನ ನೋಡಲಾರದೆ ಅಲ್ಲಿಂದ ತಳದ್ದು, ಅಲ್ಲಿಂದ ಹೋಗ್ತಾ ಇದ್ದಾನೆ. ಅಲ್ಲಿಂದ ಹೋಗ್ಬೇಕಾದ್ರೆ, ಅಲ್ಲಿಂದ ಅದೇ ಭಾಗದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ದಿನಕರ ತನುಜಂ, ದಿನಕರ ಅಂತ ಹೇಳಿದ್ರೆ ಸೂರ್ಯ, ತನುಜ ಅಂತ ಹೇಳಿದ್ರೆ ಮಗ, ಸೂರ್ಯನ ಮಗ ಯಾರು, ಕರ್ಣ. ಸೂರ್ಯನ ಮಗ ಕರ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಆ ಸೂರ್ಯನ ಹೊರದಿಂದ ಹುಟ್ಟಿರ್ತಕ್ಕಂಥವನು ಕರ್ಣ. ದಿನಕರ ತನುಜಂ, ದಿನಕರ ಅಂತ ಹೇಳಿದ್ರೆ ಸೂರ್ಯ, ಸೂರ್ಯನ ಮಗ ಕರ್ಣ, ತನುಜ ಅಂತ ಹೇಳಿದ್ರೆ ಕರ್ಣ. ಸೂರ್ಯನ ಮಗ ಕರ್ಣನನ್ನು ರಾಜರಾಜ ನೋಡಿ, ರಾಜರಾಜ ಅಂತ ಹೇಳಿದ್ರೆ ಇಲ್ಲಿ ದುರ್ಯೋಧನ. ದಿನಕರ ತನುಜನಾಗಿರ್ತಕ್ಕಂಥ ಕರ್ಣನನ್ನ ರಾಜರಾಜ ಆಗಿರ್ತಕ್ಕಂಥ ದುರ್ಯೋಧನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಬಾಷ್ಪವಾರಿ ದರಪೂರಿ, ಬಾಷ್ಪ ಅಂತ ಹೇಳಿದ್ರೆ ಕಣ್ಣೀರು, ಅವನ ಕಳೆ ಬರಹವನ್ನು ನೋಡ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾನೆ, ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ, ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ತನ್ನ ಆಪ್ತ ಮಿತ್ರನ, ತನ್ನ ಆಪ್ತ ಗೆಳೆಯನ ಕಳೆ ಬರಹವನ್ನ ಅವನು ಸತ್ತಿರ್ತಕ್ಕಂಥದ್ದನ್ನ ನೋಡ್ಬಿಟ್ಟು ಇವನೇನ್ ಮಾಡ್ತಿದ್ದಾನೆ, ಪೂರ್ತಿಯಾಗಿ ದುಃಖಕ್ಕೆ ಒಳಗಾಗ್ತಿದ್ದಾನೆ. ಅಷ್ಟು ಅಪಾರವಾಗಿರ್ತಕ್ಕಂಥ ಸ್ನೇಹ ಅಂತಕ್ಕಂಥದ್ದು ಕರ್ಣ ಮತ್ತೆ ದುರ್ಯೋಧನರ ನಡುವೆ ಇತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗಮನಿಸಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಅವನು ಒಬ್ಬ ರಾಜನಾಗಿದ್ದ, ಎಲ್ಲದಂತೆ ಅವನು ಕೂಡ ಮರಣ ಹೊಂದಿದ ಅಂತ ಹೇಳ್ಬಿಟ್ಟು ಸುಮ್ಮನಿರ್ಬೋದಾಗಿತ್ತು. ಆದ್ರೆ ಅಪಾರವಾಗಿರ್ತಕ್ಕಂಥ ಸ್ನೇಹ ದುರ್ಯೋಧನ ಮತ್ತೆ ಕರ್ಣನ ನಡುವೆ ಆ ಒಂದು ಅಪಾರವಾಗಿರ್ತಕ್ಕಂಥ ಸ್ನೇಹದಿಂದ ಆ ರಾಜರಾಜನಾಗಿರ್ತಕ್ಕಂಥ ದುರ್ಯೋಧನ ಕಣ್ಣೀರನ್ನ ಹಾಕ್ತಿದ್ದಾನೆ. ಅವನ ಕರ್ಣನ ಕಳೆ ಬರಹವನ್ನು ನೋಡ್ಬಿಟ್ಟು ಕಣ್ಣೀರನ್ನ ಹಾಕ್ತಿದ್ದಾನೆ.
ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ತುಂಬಾ ದುಃಖಕ್ಕೆ ಒಳಗಾಗ್ತಾ ಇದೆ. ತುಂಬಾ ದುಃಖಕ್ಕೆ ಒಳಗಾಗ್ತಕ್ಕಂಥ ನಾವು ಇಲ್ಲಿ ಗಮನಿಸಬಹುದು. ತುಂಬಾ ದುಃಖಕ್ಕೆ ಒಳಗಾಗ್ಬಿಟ್ಟು ಮುಂದೆ ಏನ್ ಹೇಳ್ತಾನೆ ನೋಡ್ತಾ ಹೋಗ್ರಿ. ಆನು ದುಶ್ಯಾಸನಂ ನೀನು ಮೂವರೇ ದಲ್ ಆತನು ಕಳಿದ ಬಳಿಕ ಆನು ನೀನೇ ದಲ್ ಈಗಣ್ ನೀನು ಅಗಲ್ದೆ ಎತ್ತವೋದೆ ಅಂಗಾಧಿಪತಿ. ಆನು ದುಶ್ಯಾಸನಂ ನೀನು. ಆನು ಅಂತ ಹೇಳಿದ್ರೆ ನಾನು, ದುಶ್ಯಾಸನ ಅಂದ್ರೆ ನನ್ನ ತಮ್ಮ ದುಶ್ಯಾಸನ, ಮತ್ತೆ ನೀನು ಮೂವರು ಇದ್ವಿ. ಮೂವರು ಕೂಡ ಅಷ್ಟೇ ಪ್ರೀತಿಯಿಂದ ಸ್ನೇಹದಿಂದ ಇದ್ವಿ. ದಲ್ ಅಂತ ಹೇಳಿದ್ರೆ ದಿಟ ಅಲ್ಲವೇ? ನಾವು ಈ ರೀತಿಯಾಗಿ ಇದ್ವಿ ಅಲ್ಲವೇ? ದಿಟ ಅಲ್ವಾ? ನಾನು ದುಶ್ಯಾಸನ ಮತ್ತೆ ನೀನು ಮೂವರು ಕೂಡ. ನಾನು ಅಂತ ಹೇಳಿದ್ರೆ ದುರ್ಯೋಧನ, ದುಶ್ಯಾಸನ ಮತ್ತೆ ನೀನು ಅಂತ ಹೇಳಿದ್ರೆ ಕರ್ಣ. ನಾವು ಮೂವರು ಕೂಡ ಅಷ್ಟೇ ಸ್ನೇಹಪೂರ್ವಕವಾಗಿ ಅಷ್ಟೇ ಪ್ರೀತಿಯಿಂದ ಇದ್ವಿ. ಇದು ದಿಟವಾಗಿತ್ತು. ನಾವು ಇದೇ ರೀತಿಯಾಗಿ ಸ್ನೇಹದಿಂದ ಇದ್ವಿ ಅಲ್ವೇ? ಆದ್ರೆ ಆತನು ಕಳಿದ ಬಳಿಕ, ಆತನು ಹೋದ ಬಳಿಕ, ಆತನು ಅಂತ ಹೇಳಿದ್ರೆ ದುಶ್ಯಾಸನ ತೀರಿದ ಬಳಿಕ, ಅವನು ಯುದ್ಧದಲ್ಲಿ ವೀರಮರಣ ಹೊಂದಿದ ಬಳಿಕ ನಾನು ನೀನು ಇಬ್ಬರೇ ಉಳ್ಕೊಂಡಿದ್ವಿ. ನೀನು ಅಗಲ್ದೆ, ನೀನು ಕೂಡ ನನ್ನಿಂದ ದೂರ ಆದಿಯಾ. ಈಗ ನೀನು ಕೂಡ ನನ್ನಿಂದ ದೂರ ಆದಿಯಾ. ಎತ್ತ ಹೋದೆ ಅಂಗಾಧಿಪತಿ. ಎಲ್ಲಿ ಹೋಗಿದೀಯ ಅಂಗಾಧಿಪತಿ ಕರ್ಣ ಅಂತ ಹೇಳ್ಬಿಟ್ಟು ತುಂಬಾ ದುಃಖಕ್ಕೊಳಗಾಗ್ಬಿಟ್ಟು ಹೇಳ್ತಿದ್ದಾನೆ. ತುಂಬಾ ದುಃಖಕ್ಕೊಳಗಾಗ್ಬಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ ಅವನಿಗೆ ಗುರುಗಳನ್ನ ಕಳ್ಕೊಂಡಿದ್ದಾನೆ, ಇನ್ನೊಂದ್ ಕಡೆ ಪುತ್ರ ಶೋಕ, ಇನ್ನೊಂದ್ ಕಡೆ ತಮ್ಮನನ್ನು ಕಳ್ಕೊಂಡಿದ್ದಾನೆ. ಈಗ ಅವನ ಕಷ್ಟ ಸುಖಗಳನ್ನ ನಲಿವುಗಳನ್ನ ಹಂಚ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ಆಪ್ತ ಮಿತ್ರ ಆದ ಕಾರಣ ಆ ಕರ್ಣನು ಕೂಡ ಇವತ್ತು ಇಲ್ಲವಾಗಿದ್ದಾನೆ. ಹಾಗಾಗಿ ಅವನು ಇಷ್ಟ ದಿನ ನಾನು ನೀನು ಮತ್ತೆ ದುಶ್ಯಾಸನ ಮೂವರು ಕೂಡ ಅಷ್ಟೇ ಸ್ನೇಹದಿಂದ ಅಷ್ಟೇ ಪ್ರೀತಿಯಿಂದ ಇದ್ವಿ. ದುಶ್ಯಾಸನ ವೀರಮರಣ ಹೊಂದಿದ ಬಳಿಕ ನಾನು ನೀನಿಬ್ಬರೇ ಉಳ್ಕೊಂಡಿದ್ವಿ. ನಾನು ನೀನಿಬ್ಬರೇ ಅಷ್ಟೇ ಸ್ನೇಹದಿಂದ ಪ್ರೀತಿಯಿಂದ ಸಲುಗೆಯಿಂದ ಇದ್ರೂ ಕೂಡ ಇವತ್ತು ನೀನು ಕೂಡ ನನ್ನನ್ನು ಬಿಟ್ಟು ಹೋಗಿದ್ಯಾ. ಎಲ್ಲಿಗೆ ಹೋಗಿದೀಯಾ ಅಂಗಾಧಿಪತಿ ಅಂತ ಹೇಳ್ಬಿಟ್ಟು ದುಃಖಕ್ಕೆ ಒಳಗಾಗಿ ಹೇಳ್ತಾ ಇದ್ದಾನೆ. ಎತ್ತ ಹೋಗಿದೀಯ ನೀನು ನನ್ನನ್ನು ಬಿಟ್ಬಿಟ್ಟು? ನನಗೆ ಹೇಳಿದೆ ಎತ್ತ ಹೋಗಿದೀಯ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ತಿದ್ದಾನೆ, ತನ್ನ ಸ್ನೇಹವನ್ನ, ಎಷ್ಟೊಂದು ಸ್ನೇಹ ಕನ್ನಡ ಮೇಲೆ ಇತ್ತು ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಷ್ಟೊಂದು ಅಪಾರವಾದ ನಂಬಿಕೆ, ಸ್ನೇಹ ಅಂತಕ್ಕಂಥದ್ದು ಕರ್ಣನ ಮೇಲೆ ದುರ್ಯೋಧನನಿಗೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಗಮನಿಸಬಹುದು. ಹಾಗಾಗಿ ಆ ಕರ್ಣನನ್ನು ಬಿಟ್ಟು ಯಾವ ಕರ್ಣ ಕೂಡ ಇರ್ತಕ್ಕಂಥವನಲ್ಲ ದುರ್ಯೋಧನ. ಆದ್ರೆ ದುರ್ಯೋಧನ ಕಡೆ ಒಬ್ಬೊಬ್ಬರೇ ಮರಣವನ್ನ ಬರ್ತಾ ಹೋಗ್ತಾರೆ. ಹಾಗಾಗಿ ಆ ಕರ್ಣನ ಗುಣಗಾನವನ್ನ ಇದು ಮಾಡ್ತಾ ಇದ್ದಾನೆ. ನಾವು ಮೂವರು ಕೂಡ ಎಷ್ಟು ಅಭಿಜ್ಞತೆಯಿಂದ ಇದ್ವಿ. ನನ್ನ ತಮ್ಮ ಹೋದ ಬಳಿಕ ನಾವು ಇಬ್ಬರೇ ಉಳ್ಕೊಂಡ್ವಿ. ಆದ್ರೆ ಇವತ್ತಿನ ದಿನ ನೀನು ಕೂಡ ನಮ್ಮ ಜೊತೆ ಇರಲಿಲ್ಲ. ನೀನು ಕೂಡ ಎತ್ತ ಹೋದೆ ಅಂಗಾಧಿಪತಿ ಅಂತ ಹೇಳ್ಬಿಟ್ಟು ಅವನನ್ನ ಕೇಳ್ತಾ ಇದ್ದಾನೆ. ನನ್ನನ್ನು ಒಬ್ಬರನ್ನು ಬಿಟ್ಬಿಟ್ಟು ಎತ್ತ ಹೋದೆ ನೀನು ಅಂತ ಹೇಳ್ಬಿಟ್ಟು ಕಣ್ಣೀರನ್ನು ಹಾಕ್ತಾ ದುಃಖಕ್ಕೆ ಒಳಗಾಗ್ಬಿಟ್ಟು ತನ್ನ ದುಃಖವನ್ನೆಲ್ಲವನ್ನು ಕೂಡ ತೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನಲ್ಲಿ ಮಾಡ್ತಕ್ಕಂಥದ್ದು ನಾವು ಗಮನಿಸಬಹುದು. ಈ ರೀತಿಯಾಗಿರ್ತಕ್ಕಂಥ ಸ್ನೇಹ ಅವರಿಬ್ಬರ ನಡುವೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಇಷ್ಟೊಂದು ಸ್ನೇಹ ಇರ್ತಕ್ಕಂಥದ್ದು ಒಂದು ಸನ್ನಿವೇಶ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಸನ್ನಿವೇಶವನ್ನು ನೋಡ್ತಾ ಹೋಗೋದಾದ್ರೆ, ಒಂದು ಸಮಯದಲ್ಲಿ ದುರ್ಯೋಧನನ ಹೆಂಡತಿ ಭಾನುಮತಿ ಮತ್ತೆ ಕರ್ಣ ಪಗಡೆ ಆಟವನ್ನ ಆಡ್ತಾ ಇರ್ತಾರೆ. ಪಗಡೆ ಆಟಕ್ಕೆ ಏನ್ ಮಾಡ್ತಾಳೆ ಭಾನುಮತಿ, ಒಂದು ಮುತ್ತಿನ ಸರವನ್ನ ಇಟ್ಬಿಟ್ಟು ಕರ್ಣ ನೀವು ಗೆದ್ದಿದ್ದೆ ಆದ್ರೆ ಮುತ್ತಿನ ಸರವನ್ನ ನಾನು ನಿಮ್ಗೆ ಕೊಡ್ತೀನಿ, ಪಗಡೆ ಆಟ ಮಾಡ್ತಾರೆ. ಇಬ್ಬರು ಆಡ್ತಾ ಇರ್ತಾರೆ. ಕರ್ಣ ಪಗಡೆ ಆಟದಲ್ಲಿ ಗೆದ್ಬಿಡ್ತಾನೆ. ಕರ್ಣ ಪಗಡೆ ಆಟದಲ್ಲಿ ಗೆದ್ದಾಗ ಭಾನುಮತಿ ಆ ಮುತ್ತಿನ ಸರವನ್ನ ಕೊಡೋದಕ್ಕೆ ಒಪ್ಪದೇ ಇರದಿರ್ತಕ್ಕಂಥ ಕಾರಣದಿಂದ ಅವನೇನ್ ಮಾಡ್ತಾನೆ, ಭಾನುಮತಿಯ ಕುತ್ತಿಗೆಗೆ ಕೈ ಹಾಕ್ಬಿಟ್ಟು ಆ ಸರವನ್ನ ಜೋರಾಗಿ ಹಿಡಿತಾನೆ. ಮುತ್ತಿನ ಸರವನ್ನ ಜೋರಾಗಿ ಹಿಡಿತಾನೆ. ಆ ಮುತ್ತಿನ ಸರ ಪೂರ್ತಿಯಾಗಿ ಹರಿದೋಗುತ್ತೆ. ಮುತ್ತುಗಳು ಅಲ್ಲೆಲ್ಲ ನೆಲದಲ್ಲೆಲ್ಲ ಚೆಲ್ಲಾಪಿಟ್ಟಿಯಾಗಿ ಬೀಳ್ತವೆ. ಆಗ ಭಾನುಮತಿ ಪೂರ್ತಿಯಾಗಿ ಬೇಜಾರಾಗ್ಬಿಡ್ತಾಳೆ. ಅದೇ ಸಮಯದಲ್ಲಿ ದುರ್ಯೋಧನ ಆ ಸ್ಥಳಕ್ಕೆ ಬರ್ತಾನೆ. ದುರ್ಯೋಧನ ಬಂದಾಗ ದುರ್ಯೋಧನ
ಒಂದೇ ಮಾತು ಹೇಳ್ತಾನೆ ಕರ್ಣನಿಗೆ, ಅದೇ ರೀತಿಯಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ದೇ ಆಗಿದ್ರೆ ಕೂಡ ಆ ಸ್ನೇಹಿತನ ಮೇಲೆ ಎಂತ ಅನುಮಾನನಾದ್ರೂ ಕೂಡ ತಿಳ್ಕೊಂಡಿರೋರು. ಆದ್ರೆ ದುರ್ಯೋಧನ ಕರ್ಣನಿಗೆ ಒಂದೇ ಒಂದು ಮಾತು ಹೇಳ್ತಾನೆ, ಸ್ನೇಹಿತ ಕರ್ಣ, ಆ ಮುತ್ತುಗಳನ್ನ ನಾನು ಆಯ್ದುಕೊಡ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಎಷ್ಟು ನಂಬಿಕೆ ಅಂತಕ್ಕಂಥದ್ದು ಸ್ನೇಹದ ಮೇಲೆ, ಆ ಕರ್ಣನ ಮೇಲೆ ಯಾವ ರೀತಿಯ ನಂಬಿಕೆ ಅಂತಕ್ಕಂಥದ್ದು ದುರ್ಯೋಧನಿಗೆ ಇತ್ತು ಅಂತಕ್ಕಂಥದಕ್ಕೆ ಇದೊಂದು ಉದಾಹರಣೆ ಸಾಕು. ಅಂದ್ರೆ ಆ ಮುತ್ತುಗಳನ್ನು ಆಯ್ದುಕೊಡ್ಲ, ಯಾವುದೇ ರೀತಿಯ ಅನುಮಾನವನ್ನು ಕೂಡ ಕೊಡೋದಿಲ್ಲ, ಆಯ್ದುಕೊಡಲ್ಲ. ಪಗಡೆ ಆಟಕ್ಕೆ ನೀನೇನಾದ್ರೂ ಇಟ್ಟು ಮೇಲೆ ಅದನ್ನ ಕೊಡ್ಬೇಕಾಗಿತ್ತು, ನೀನು ಕರ್ಣನಿಗೆ ಅವ್ನು ಹೇಳಿದ್ರೆ ನೀನು ಕೊಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಭಾನುಮತಿಗೆ ಕೂಡ ಹೇಳ್ತಾ ಹೋಗ್ತಾನೆ. ಆ ಮುತ್ತುಗಳನ್ನ ನಾನು ಆಯ್ದುಕೊಡ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ದುರ್ಯೋಧನ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಅಂದ್ರೆ ಅವರಿಬ್ಬರ ನಡುವೆ ಎಷ್ಟು ಮಟ್ಟಿಗೆ ಸ್ನೇಹ ಅಂತಕ್ಕಂಥದ್ದು ಇಷ್ಟು, ಯಾವ ರೀತಿಯ ನಂಬಿಕೆ ಅಂತಕ್ಕಂಥದ್ದು ದುರ್ಯೋಧನಿಗೆ ಕರ್ಣನ ಮೇಲೆ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿರ್ತಕ್ಕಂಥ ಸ್ನೇಹದಿಂದ ಅವರಿಬ್ಬರು ಕೂಡ ಇದ್ರು ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ನೋಡ್ರಿ, ಈಗಾಗಲೇ ಅವನು ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯವನ್ನು ಕಳ್ಕೊಂಡ, ಅಭಿಮನ್ಯು ಕಳೆಬರವನ್ನು ಕೂಡ ನೋಡ್ಬಿಟ್ಟು ಅವರಿಗೂ ಕೂಡ ಗೌರವವನ್ನು ಕೊಟ್ಟ. ಅದಾದ ನಂತರ ತನ್ನ ಪುತ್ರಶತ್ರುಗಳು ತನ್ನ ಮಗನ ಕಳೆಬರದ್ಬಿಟ್ಟು ತನ್ನ ದುಃಖವನ್ನ ವ್ಯಕ್ತಪಡಿಸಿದ. ಅದಾದ ನಂತರ ಸಿಗ್ತಕ್ಕಂಥ ತನ್ನ ತಮ್ಮನಾದ ದುಶ್ಯಾಸನವನ್ನ ಕಳೆ ಬರದ ಎದುರುಗೊಂಡು ದುಃಖವನ್ನ ವ್ಯಕ್ತಪಡಿಸ್ತಾ ಬಂದ. ಈಗ ಸಿಕ್ಕಿರ್ತಕ್ಕಂಥದ್ದು ಕೊನೆಯದಾಗಿ ಕರ್ಣ, ಅವನ ಎದುರುಗಡೆ ಕೂಡ ಇನ್ನು ಯಾವ್ಯಾವ ಮಾತುಗಳನ್ನ ಆಡ್ತಾ ಹೋಗ್ತಾನೆ, ಏನೇನೆಲ್ಲ ಕರ್ಣನಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದ, ಯಾವ ರೀತಿ ದುಃಖವನ್ನು ಹೊರಾಗ್ತಾನೆ ಅಂತಕ್ಕಂಥದ್ದನ್ನ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನಿಗೆ ಇಷ್ಟು ಸಾಕು. ನೋಡ್ರಿ, ಈಗ ಆಗಿರ್ತಕ್ಕಂಥ ಎಷ್ಟು ಪಾಠ ಎಷ್ಟು ಪದ್ಯ ಆಗಿದವೋ ಎಲ್ಲದಕ್ಕೂ ಕೂಡ ಆದಷ್ಟು ನೋಟ್ಸ್ ಅನ್ನ ರೆಡಿ ಮಾಡಿಬಿಟ್ಟು, ನೋಟ್ಸ್ ಅನ್ನ ಬರ್ಬಿಟ್ಟು ನನಗೆ ಆಗ್ತಾ ಹೋಗ್ತೀವಿ. ನಿಧಾನಗತಿಯಲ್ಲಿ ಒಂದೊಂದೇ ಚಾಪ್ಟರ್ ಇಂದ ನೋಟ್ಸ್ ಅನ್ನ ಬರೆದು ಪ್ರತಿಯೊಬ್ಬರು ಕೂಡ ನನಗೆ ಹಾಕಲೇಬೇಕು. ಅದಕ್ಕೆ ಒಂದು 2-3 ದಿನ ಟೈಮ್ ತಗೊಳ್ರಿ. ಮೊದಲನೇ ಪಾಠದಿಂದ ಪ್ರಾರಂಭ ಮಾಡ್ಕೊಳ್ತಾ ಬರ್ರಿ. ಮೊದಲನೇ ಪಾಠದಿಂದ ಪ್ರಾರಂಭ ಮಾಡ್ಕೊಳ್ತಾ ಮೊದಲನೇ ಪಾಠ ಬರೀಲಿಕ್ಕೆ ವಾರ ಟೈಮ್ ತಗೊಳ್ರಿ. ಅದಾದ ನಂತರ ಮೊದಲನೇ ಇನ್ನೊಂದು ಪದ್ಯದ ಬರೀರಿ, ಅದಾದ ನಂತರ 2ನೇ ಪಾಠದ ಬರೀರಿ, ಅದಾದ ನಂತರ ದುರ್ಯೋಧನ ವಿಲಾಪ ಅಂತ ಬರ್ಕೊಳ್ತಾ ಬರ್ರಿ. ನೋಟ್ಸ್ ಅನ್ನ ಮಾಡ್ಬಿಟ್ಟು ನನಗೆ ವಾಟ್ಸಪ್ಗೆ ಹಾಕ್ಬೇಕಾಗುತ್ತೆ. ಇದು ನಿಮ್ಗೆಲ್ಲರಿಗೂ ಕೂಡ ನೆನಪಿರಲಿ. ಇವತ್ತಿಗೆ ನಿಲ್ಲಿಸೋಣ, ಮತ್ತೆ ಮುಂದಿನ ಕ್ಲಾಸಲ್ಲಿ ಮುಂದುವರ್ಸೋಣ. ಧನ್ಯವಾದಗಳು.